ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆ ಬೇಗನೆ ಇದ್ದು ಫ್ರೆಶ್ ಅಪ್ 6 ಗಂಟೆಗೆ ಇದ್ದಿದ್ದೆ. 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆನೂ ಮಾಡಿ ಇವಾಗ ಹೊರಟಿದ್ದೀವಿ. ಊರಿಗೆ ಹೋಗ್ತಿದ್ದೀವಿ. ಹೇಗಿದ್ರು ದಸರಾ ಹಾಲಿಡೇಸ್ ಇದೆಯಲ್ವ, ಹಾಗಾಗಿ ಊರಿಗೆ ಹೋಗಿ ಬರೋಣ. ಸ್ವಲ್ಪ ಕೆಲಸ ಇದೆ ಊರಲ್ಲಿ, ಹಾಗಾಗಿ ಊರಿಗೆ ಹೋಗಿ ಬರೋಣ ಅಂತ ಇವತ್ತು ಹೊಸ ಗಾಡೀಲಿ ಊರಿಗೆ ಹೋಗ್ತಿದ್ದೀವಿ ಫಾರ್ ದ ಫಸ್ಟ್ ಟೈಮ್. ಅಂದರೆ ಫಸ್ಟ್ ಟೈಮ್ ಅಂದರೆ ಹೊಸ ಗಾಡಿ ಅಂದಮೇಲೆ ಮೊನ್ನೆ ತೊಗೊಂಡಿರೋದು, ಇವತ್ತು ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ ಹೋಗ್ತಾಯಿದ್ದೀವಿ. ಹಾಗೆ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ಹೊರಟಿದ್ದೀವಿ. ಇನ್ನೇನು ಹೊರಡಬೇಕು ಅಂದಾಗ ನನ್ನ ಮಗ ಯಾಕೋ ವಾಮಿಟ್ ಬರ್ತಿದೆ ಅಮ್ಮ ಅಂತ ಹೇಳ್ತಾ, ಸರಿ ಆಯಿತು ಅಂದ್ಬಿಟ್ಟು ಅಜ್ಜಿನ ಏನೋ ಆಗಿರಬೇಕು ಅಂದ್ಬಿಟ್ಟು ಮಾಡಪ್ಪ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ. ನೆಲಮಂಗ್ಲಕ್ಕೆ ಹೋಗಿ ಒಂದು ಸ್ವಲ್ಪ ನೀರು ಕುಡಿಬೇಕು ಅಂತ ಹೇಳ್ದೆ ಅಂದ್ಬಿಟ್ಟು ನೆಲಮಂಗ್ಲ ಹತ್ರ ನಿಲ್ಲಿಸ್ಬಿಟ್ಟು ನೀರು ಕುಡಿಸಿದ್ವಿ ಅಷ್ಟೇ. ಅಲ್ಲಿಂದ ಇನ್ನು ನೆಲಮಂಗ್ಲ ಟೋಲ್ ಹತ್ತತ್ರವರೆಗೂ ಫುಲ್ ಅವನಿಗೆ ವಾಮಿಟು, ಎಂಟ್ಕನ್ನಳ್ಳಿವರೆಗೂ ನಾನ್ ಸ್ಟಾಪು. ಆಮೇಲೆ ತಿರ್ಗಾ ಅಲ್ಲೇ ನೆಲಮಂಗ್ಲ ಹತ್ರ ನಿಲ್ಲಿಸಿ ಮೆಡಿಕಲಲ್ಲಿ ಸಿರಪ್ ತೊಗೊಂಡು ಹಾಕಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದ. ನನಗಂತೂ ಯಾಕಾದರೂ ಊರಿಗೆ ಹೊರಟ್ವು ಅನ್ನೋಷ್ಟು ಬೇಜಾರಾಗೋಯ್ತು. ಆಮೇಲೆ ಫೈನಲಿ ಊರಿಗೆ ರೀಚ್ ಆದ್ವಿ. ಫಸ್ಟ್ ಕೂತ್ಕೊಳ್ಳಿ. ಲಾಕಿ ಓಪನ್ ಮಾಡಬಾರ್ದಾ? ಸ್ಟಾರ್ಟ್ ಎಲ್ಲ ಮಾಡ್ಬಾರ್ದು. ಆತ ಚಿನ್ನಿ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಆಗಲ್ಲ. ಊರಿಗೆ ಹೋಗಿದ ತಕ್ಷಣ ನನ್ನ ಹಸ್ಬೆಂಡು ಅಂದರೆ ಅವ್ರ ಅಪ್ಪಂಗೆ ಗಾಡಿ ಕೀ ಕೊಟ್ಬಿಟ್ಟು ಓಡಿಸೋಣ ಅಂತ ಹೇಳಿದ್ರು. ಅವರು ಅಪ್ಪನ ಅಣ್ಣ ಅಂತ ಕರೀತಾರೆ. ಓಡಿಸೋಗೋಣ ಒಂದು ರೌಂಡು ಅಂದರು. ನಮ್ಮ ಮಾವ ಈ ಗಾಡಿಯೆಲ್ಲ ಓಡ್ಸೋಕ್ಕಾಗಲ್ಲ ಕಣೋ ಅಂತ ಹೇಳ್ತಿದ್ರು. ಇಲ್ಲ ಓಡಿಸ್ಬೋದು ಹೋಗು ಅಂತ ಹೇಳಿದ್ಕೆ ಸ್ಟಾರ್ಟ್ ಮಾಡೋದು ಹೆಂಗೆ ಆನ್ ಮಾಡೋದು ಅಂತ ಎಲ್ಲ ಹೇಳ್ಕೊಟ್ರು. ಆಮೇಲೆ ಒಂದು ರೌಂಡ್ ಹೋಗಿದ್ದು ಬಂದು ಚೆನ್ನಾಗಿದೆ ಅಂತ ಹೇಳಿದರು. ಅವರಿಗಂತೂ ತುಂಬಾ ಖುಷಿ ಆಯಿತು. ಅವ್ರ ಮುಖದಲ್ಲಿ ನೋಡ್ತಿರ್ಬೋದು ನೀವು. ಇವಾಗ ತೋಟದ ಹತ್ರ ಹೊರಟಿದ್ದೀವಿ. ಯಾಕಪ್ಪ ಅಂದರೆ ನನ್ನ ಮಗ ಫುಲ್ ವಾಮಿಟ್ ಮಾಡಿಕೊಂಡು ಸುಸ್ತಾಗ್ಬಿಟ್ಟಿದ್ದ. ಅವ್ನು ಊಟನೂ ಸಹ ಮಾಡಿರಲಿಲ್ಲ. ಸ್ವಲ್ಪ ಒಂದೆರಡು ತುತ್ತು ಇಡ್ಲಿ ತಿನ್ನಿಸಿದ್ವಿ. ಯಾಕಂದರೆ ಸಿರಪ್ ಹಾಕಿದ್ವಲ್ಲ, ಖಾಲಿ ಹೊಟ್ಟೆಲ್ಲೇ ಇಡಬಾರ್ದು ಅಂತ ಹೇಳ್ಬಿಟ್ಟು ಫೋರ್ಸ್ಫುಲಿ ಏನು ತಿನ್ಸೋಕೆ ಹೋಗಲಿಲ್ಲ. 2 ತುತ್ತು ಅಷ್ಟೇ ತಿಂದಿದ್ದು. ಸರಿ ಆಯಿತು ಬಿಡು, ಅವ್ನಿಗೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ವಿ. ಇವಾಗ ತೋಟದ ಹತ್ರ ಎಳ್ನೀರು ಬೇಕು ಅಂತ ಹೇಳ್ದೆ. ಊರಿಗೆ ಹೋಗಿದ ತಕ್ಷಣ ಅವ್ನಿಗೆ ಎಳ್ನೀರು ಕೊಡಿಸ್ಬೇಕು. ಅದಕ್ಕೆ ಎಳ್ನೀರು ಬೇಕು ಅಂತ ಹೇಳಿ ಅದಾದರೂ ಕುಡಿದ್ರೆ ಸ್ವಲ್ಪ ಹೊಟ್ಟೆ ದಿಂಡಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ತೋಟದ ಹತ್ರ ಬಂದಿದ್ದೀವಿ. ಅವನಿಗೆ ತೋಟದ ಹತ್ರ ಬಂದರೆ ಏನೋ ಒಂಥರ ಫುಲ್ ಖುಷಿ, ಮಣ್ಣಲ್ಲಿ ಆಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಕುಡ್ಲು ಇಟ್ಕೊಂಡು ಗುಂಡಿ ಮಾಡ್ತಿದ್ದಾನೆ. ಏನು ಮಾಡ್ತಿದ್ದೆ ದಕ್ಷ? ಯಾಕೆ ಊರಿಗೆ ಹೋಯ್ತು ಅಂದರೆ ನನ್ನ ಮಗನಿಗೆ ಫುಲ್ ಖುಷಿ. ಯಾಕಂದರೆ ಮಣ್ಣಲ್ಲೆಲ್ಲ ಆಡಕ್ಕೆ ಬಿಡ್ತೀವಲ್ಲ, ಅದಕ್ಕೋಸ್ಕರ ಅವನಿಗೆ ಏನೋ ಒಂಥರ ಖುಷಿ. ನನ್ನ ಹಸ್ಬೆಂಡು ಒಂದು ಕಡೆ ಎಳ್ನೀರನ್ನ ಕೇಳ್ತಿದ್ದಾರೆ, ಇವನು ಇನ್ನೊಂದು ಸೈಡು ಗುಂಡಿನ ಮಾಡ್ತಿದ್ದಾನೆ. ಇಲ್ಲೇನು ರಿಸ್ಟ್ರಿಕ್ಷನ್ ಮಾಡೋಕ್ಕೋಗಲ್ಲ, ಯಾಕಂದರೆ ಆರಾಮ್ಸೆ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಿಸ್ಟ್ರಿಕ್ಟ್ ಏನು ಮಾಡೋಕ್ಕೋಗಲ್ಲ. ಅವ್ನ ಪಾಡಿಗೆ ಅವ್ನು ಆಟಾಡ್ಕೊತಾನೆ. ಇವಾಗ ಎಳ್ನೀರೆಲ್ಲ ಕಿತ್ಕೊಂಡ್ಬಂದರು. ನಾವು ಒಂದು ಕಡೆ ಕುಂತಿದ್ವಿ. ಇವಾಗ ಎಳ್ನೀರನ್ನ ನನ್ನ ಹಸ್ಬೆಂಡು ಕೊಚ್ಚಿ ಕೊಡ್ತಿದ್ದಾರೆ. ಇದನ್ನು ಓಪನ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಓಪನ್ ಮಾಡಿಬಿಟ್ಟಿದ್ರು, ಅದಕ್ಕೆ ನನಗೆ ಕೊಟ್ಟರು. ನನ್ನ ಮಗನಿಗೆ ಸ್ಟ್ರಾ ಏನು ತಂದಿರಲಿಲ್ಲ, ಸ್ಟ್ರಾ ಬಾಟಲು. ಅದಕ್ಕೆ ಚಿಕ್ಕದಾಗಿ ಓಪನ್ ಮಾಡ್ತೀನಿ ಇರು, ಇದು ಅಮ್ಮಂಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟರು. ಇದು ದೊಡ್ಡದಾಗಿ ಓಪನ್ ಮಾಡಿದ್ರಲ್ವ, ಹಾಗಾಗಿ ನಾನು ಕುಡಿತಿದ್ದೀನಿ. ಎಳ್ನೀರು ಚೆನ್ನಾಗಿರುತ್ತೆ. ಇಲ್ಲಿ ಈ ಸೈಜ್ ಎಳ್ನೀರು ಏನಾರು ಕುಡಿತೀವಿ ಅಂದರೆ 70 ರುಪೀಸು. ಅದೇ ಊರಿಗೆ ಹೋಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕುಡ್ಕೊಬರ್ಬೋದು. ಇವಾಗ ನನ್ನ ಹಸ್ಬೆಂಡು ನನ್ನ ಮಗನಿಗೆ ಕುಡಿಸ್ತಿದ್ದಾರೆ ಚಿಕ್ಕದಾಗಿ ಹೋಲ್ ಮಾಡಿಬಿಟ್ಟು. ಚಿಕ್ಕದಾಗಿ ಹೋಲ್ ಮಾಡಿಕೊಟ್ರೆ ಅವನೇ ಕುಡಿತಾನೆ. ದೊಡ್ಡದಾಗಿ ಓಪನ್ ಮಾಡ್ತು ಅಂದರೆ ಕುಡಿಯೋಕ್ಕೆ ಬರಲ್ಲ, ಅಂದರೆ ಚೆಲ್ಕೊಂಬಿಡ್ತಾನೆ. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಇಲ್ಲಿ ಚಿಕ್ಕದಾಗಿ ಓಪನ್ ಮಾಡಿಬಿಟ್ಟು ಅವನಿಗೆ ಕೊಡಿಸ್ತಿದ್ದಾರೆ. ನಾನು ಈ ಸೈಡ್ ಕುಂತಿದ್ದೀನಿ. ಬಿಸಿಲು ಅಂದರೆ ವಿಪರೀತ ಬಿಸಿಲು. ಈ ವೆದರ್ ಹೆಂಗಿತ್ತು ಅಂದರೆ ಸ್ವಲ್ಪ ಬಿಸಿಲು, ಸ್ವಲ್ಪ ಮಳೆ, ಆ ಥರನೇ ಇತ್ತು. ಇವಾಗ ಅವ್ರ ಅಪ್ಪ ಎಳ್ನೀರು ಕಿತ್ತರಲ್ಲ, ಅದೇ ಥರ ಇವನು ಜವಣಿಲಿ ಎಳ್ನೀರು ಕೀಳಬೇಕು ಅಂದ್ಬಿಟ್ಟು ಈ ಥರ ಬೊಂಬಿ ಇರುತ್ತಲ್ಲ ಅದನ್ನು ಇಟ್ಕೊಂಡು, ಅದು ಜವಣಿ ಅಂತ ಹೇಳ್ಬಿಟ್ಟು ಎಳ್ನೀರು ಕೀಳೋಕ್ಕೆ ಟ್ರೈ ಮಾಡ್ತಿದ್ದ. ನನಗೊಂಥರ ಖುಷಿ ಆಗ್ತಿತ್ತು. ಯಾಕಂದರೆ ಅವ್ರ ಅಪ್ಪ ಏನು ಮಾಡ್ತಿದ್ದಾರೆ ಅಂದ್ಕೊಂಡು ನೋಡಿಕೊಂಡು ಇವನು ಅದನ್ನೇ ಫಾಲೋ ಮಾಡ್ತಿದ್ದಾನೆ ಅಂತ. ಬಟ್ ಇದರಲ್ಲಿ ಆಗಲಿಲ್ಲ, ಸುಮ್ಮನೆ ಟ್ರೈ ಮಾಡ್ತಿದ್ದ ಅವ್ನ ಖುಷಿಗೆ. ಅಮ್ಮ ಇದು ನೋಡಮ್ಮ, ನಾನು ಇವಾಗ ಎಳ್ನೀರು ಕೀಳ್ತೀನಿ ಅಂತ ಹೇಳ್ತಿದ್ದ. ಸರಿ ಆಯಿತು ಕೀಳಪ್ಪ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮನೆ ಕಡೆಗೆ ಹೊರಟಿದ್ವಿ. ನೋಡಿ, ಇದಂತೂ ಕೆರೆ ಫುಲ್ ತುಂಬಿಟ್ಟಿದೆ. ಇನ್ನೊಂದು ಕಾಲು ಭಾಗ ಇದೆ ಅಷ್ಟೇ, ಕಾಲು ಭಾಗನೂ ಇಲ್ಲ, ಇನ್ನೂ ಕಡಿಮೆನೇ ಇದೆ. ಆಲ್ಮೋಸ್ಟ್ ಇನ್ನೊಂದು 5 ಫೀಟ್ ಏನಾದರೂ ತುಂಬಿತು ಅಂದರೆ ಫುಲ್ ತುಂಬಿಬಿಟ್ಟಿದೆ ಕೆರೆ ಅಂತಲೇ ಹೇಳ್ಬೋದು. ಸಮ್ಮರಲ್ಲೆಲ್ಲ ಅಲ್ಲಿ ಬಟ್ಟೆ ಒಕ್ಕೊಳ್ಳೋಕ್ಕೆ ಕಲ್ಲುಗಳೆಲ್ಲ ಕಾಣಿಸ್ತಿತ್ತು. ಬಟ್ ಈ ಟೈಮು ಫುಲ್ ತುಂಬಿಬಿಟ್ಟಿದೆ, ಅಷ್ಟು ಮಳೆ ಆಗಿದೆ. ಇವಾಗ ನನ್ನ ಹಸ್ಬೆಂಡು ಜೇನು ಏನಾದರೂ ಇದ್ದರೆ ಕೀಳೋಣ ಅಂತ ಹೇಳ್ಬಿಟ್ಟು ಕುಟ್ಲು ಇಸ್ಕೊಂಡ್ರು ನನ್ನ ಹತ್ರ.
ಆಮೇಲೆ ನಮ್ಮ ಕೈ ಚೂಸ್ಬಿಟ್ಟಿಯ. ಇಲ್ಲ ಅನ್ಸುತ್ತೆ ಬಾ. ಇವಾಗ ತೋಟದಿಂದ ಮನೆ ಹತ್ರ ಬಂದಿದ್ದ ತಕ್ಷಣ ಫಸ್ಟ್ ಅಡುಗೆ ಮಾಡ್ತಿದ್ದೀನಿ. ಆಲ್ರೆಡಿ ಟೈಮ್ ಬಂದು 2 ಗಂಟೆ. ಅದಕ್ಕೋಸ್ಕರ ಫಸ್ಟ್ ವೀಡಿಯೋ ಮಾಡ್ಕೊಂಡು ಕೂತ್ಕೊಂತು ಅಂದರೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಪಟ ಅಂತ ಮಾಡ್ತಾಯಿದ್ದೀನಿ. ಈ ಸೈಡು ಆಲ್ರೆಡಿ ರೈಸ್ ಇಟ್ಟಿದ್ದೀನಿ. ಸಾಂಬಾರಿಗೂ ಅಷ್ಟೇ ತರಕಾರಿ ಸಾಂಬಾರು, ಹುಳಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಬೇಳೆನ ಕುಕ್ಕರಲ್ಲೇ ಪ್ರೆಷರ್ ಕುಕ್ ಮಾಡಿಕೊಂಡೆ. ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು, ಯಾಕಂದರೆ ತರಕಾರಿ ಜೊತೆ ಸಪ್ರೇಟಾಗಿ ಬೇಯುತ್ತಲ್ಲ, ಅದಕ್ಕೋಸ್ಕರ ಒಂದು ಪ್ರೆಷರ್ ಕುಕ್ ಮಾಡಿಕೊಂಡೆ. ಇನ್ನು ತರಕಾರಿ ನವಿಲುಕೋಲು, ಆಲೂಗೆಡ್ಡೆ ಮತ್ತು ಇನ್ನೊಂದು ಅದು ಹೆಸರು ಬರ್ತಿಲ್ಲ ನನಗೆ, 3 ಹಾಕ್ಬಿಟ್ಟು ಹುಳಿ ಸಾಂಬಾರನ್ನ ಮಾಡ್ತಿದ್ದೀನಿ. ಮಸಾಲೆ ಎಲ್ಲ ರುಬ್ಬಿ ಇವಾಗ ಮಸಾಲೆ ಎಲ್ಲ ಹಾಕಿ ಬೇಯೋಕ್ಕೆ ಇಟ್ಟಿದ್ದೀನಿ. ತರಕಾರಿ ಬೇಯಬೇಕು. ತರಕಾರಿ ಎಲ್ಲ ಖಾರ ಎಲ್ಲ ಮಸಾಲೆ ಎಲ್ಲ ಬೇಯಿತು ಅಂದರೆ ಇನ್ನು ಒಗ್ಗರಣೆ ಕೊಡ್ತು ಅಂದರೆ ಹುಳಿ ಸಾಂಬಾರು ರೆಡಿ ಆಯಿತು. ಹಾಗೇನು ಮತ್ತು ಇವತ್ತು ನಾವು ಬರ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಬಂದಿರಲ್ವಲ್ಲ, ಹಾಗಾಗಿ ಇವಾಗ ವಡೆಗೂ ಸಹ ಆಲ್ರೆಡಿ ರುಬ್ಬಿಟ್ಟಿದ್ದಾರೆ. ಅವರೇ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರು. ಅಡುಗೆ ಮಾಡಿಟ್ಬಿಟ್ಟು ಆಮೇಲೆ ಹುಲ್ ಕುಯ್ಯೋಕೆ ಹೋಗ್ತೀನಿ ಅಂದರೆ, ಇಲ್ಲ ನೀವು ಹೋಗಿ ಹುಲ್ ಕುಯ್ಕೊಂಬನ್ನಿ, ನಾನು ತೋಟದಿಂದ ಬಂದುಬಿಟ್ಟು ಅಡುಗೆ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅವ್ರು ಇನ್ನೂ ಹುಲ್ ಕುಯ್ಕೊಂಡು ಬಂದಿಲ್ಲ. ಅವ್ರು ಹುಲ್ ಕುಯ್ಕೊಂಡು ಬರ್ತಾರೆ. ಅಷ್ಟೊತ್ತಿಗೆ ಅನ್ನ ಸಾಂಬಾರು 2 ರೆಡಿ ಆಗುತ್ತೆ. ಹಾಗೆ ಪಾಯಸಕ್ಕೂ ಸಹ ಹೆಸರು ಬೇಳೆ ಎಲ್ಲ ಬೇಯಿಸಿ ಇಟ್ಟಿದ್ದಾರೆ. ಇನ್ನು ಪಾಯಸನೂ ಸಹ ಮಾಡಬೇಕು. ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಅರ್ಜೆಂಟಾಗಿ ಅನ್ನ ಮತ್ತು ಸಾಂಬಾರು 2 ರೆಡಿ ಆಯಿತು ಅಂದರೆ ಸಾಕು. ಇನ್ನು ನೋಡೇನೋ ಅಷ್ಟೇ 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಪಾಯಸ ಒಂದು 10 ಮಿನಿಟ್ಸ್ ಆದರೂ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಆದರೆ ನಮ್ಮ ಅತ್ತೆ ನಮ್ಮ ಮಾವ ಏನಾದರೂ ಇದು ಅಷ್ಟರಲ್ಲಿ ಬಂತು ಅಂದರೆ ಪಾಯಸ ಏನು ಮಾಡೋಕ್ಕೋಗಲ್ಲ, ವಡೆ ಹಾಕ್ಬಿಟ್ಟು ಕೊಡ್ತೀನಿ ಅಷ್ಟೇ. ಸಂಜೆಗೆ ಬೇಕಾದರೆ ಪಾಯಸ ಮಾಡಿಕೊಂಡ್ರೆ ಆಗುತ್ತೆ. ತೋರಿಸ್ತೀನಿ. ಇವಾಗ ಹುಳಿ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೇನು ತರಕಾರಿ ಬೇಯಿತು ಅಂದರೆ ಹುಳಿ ಸಾಂಬಾರು ರೆಡಿ ಆಗ್ಬಿಡುತ್ತೆ ಮಧ್ಯಾಹ್ನದ ಊಟಕ್ಕೆ. ನನ್ನ ಮಗ ತೋಟದಿಂದ ಬಂದ್ವಲ್ಲ, ನಾನು ನನ್ನ ಮಗ ಇಬ್ಬರೇ ಬಂದಿದ್ದು. ನನ್ನ ಹಸ್ಬೆಂಡ್ ಹಾಗೆ ಇನ್ನೊಂದು ಜಮೀನ್ ಹತ್ರ ಹೋದ್ರು. ಅಲ್ಲೇನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು, ಹಾಗಾಗಿ ನನ್ನ ಮಗ ನಾನು ಕರ್ಕೊಂಬಂದಲ್ಲ, ಅವ್ನ ಪಡಿ ಅವ್ನು ಮಲ್ಕೊಂಬಿಟ್ಟು ನಿದ್ದೆ ಬರ್ತಿತ್ತು ಅವನಿಗೆ. ಬೆಳಗ್ಗೆ ಬೇಗ ಎಬ್ಸಿದ್ವಲ್ಲ, ಹಾಗಾಗಿ ಸ್ವಲ್ಪ ಯಾಕೋ ಬರ್ತಾ ಗಾಡೀಲಿ ವಾಮಿಟು ಸಹ ಮಾಡಿಕೊಂಡ 1-2 ಟೈಮ್ಸು. ಅದಕ್ಕೋಸ್ಕರ ಸಿರಪ್ ಅಲ್ಲದೆ ಮೆಡಿಕಲ್ಗೆ ಹೋಗ್ಬಿಟ್ಟು ಸಿರಪ್ ತೊಗೊಂಡು ಸಿರಪ್ಪು ಸಹ ಹಾಕಿದ್ದಾಯಿತು. ಇವಾಗ ಆರಾಮಾಗಿದ್ದಾನೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಅವನಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಲ್ಲ, ಹಾಗಾಗಿ ಮಲ್ಕೊ ಅಂತ ಹೇಳ್ಬಿಟ್ಟು ಮಲಗಿಸ್ಬಿಟ್ಟು ಇಷ್ಟು ಕೆಲಸ ಮುಗಿಸಿದ್ದೀನಿ. ಇವಾಗ ಸಾಂಬಾರು ಬೆಂದಿದ ತಕ್ಷಣ ಇಲ್ಲ ರೈಸ್ ಫಸ್ಟ್ ಆಗುತ್ತೆ ಸಾಂಬಾರು ಆಗುತ್ತೆ ನೋಡ್ಬಿಟ್ಟು ವಡೆನ ತರಬೇಕು, ತೋರಿಸ್ತೀನಿ. ವಡೆಗೂ ಸಹ ಎಲ್ಲ ರೆಡಿ ಮಾಡಿ ರುಬ್ಬಿ ಇಟ್ಟಿದ್ದಾರೆ. ಅವರೇ ಮಾಡ್ತೀನಿ ಅಂತ ಹೇಳಿದ್ರು. ಪಾಪ ಇಲ್ಲಿ ಮಾಡಿಬಿಟ್ಟು ಆಮೇಲೆ ಹೊಲದ ಹತ್ರ ಹೋಗಿ ಅಲ್ಲಿ ಹುಲ್ ಕುಯ್ಕೊಂಬರೋ ಅಷ್ಟೇ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ಮತ್ತು ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ವಡೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಮತ್ತು ಮಿಕ್ಸಿಲಿ ಆಡಿಸಲ್ಲ, ವಡೆಗೆಲ್ಲ ಒಳ್ಕಳಲ್ಲಿ ಆಡಿಸ್ತಾರೆ. ಎಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಇಟ್ಟಿದ್ರು. ಇನ್ನೇನಿದ್ರು ಎಣ್ಣೆಗೆ ಹಾಕಿಬಿಡ್ಬೇಕಿತ್ತು ಅಷ್ಟೇ. ಹಾಗೆ ಪಾಯಸಕ್ಕೂ ಸಹ ಹೆಸರು ಬೇಳೆ ಎಲ್ಲ ಬೇಯಿಸಿಕ್ಕಿದ್ರು. ನನ್ನ ಹಸ್ಬೆಂಡ್ಗೆ ಪಾಯಸ ಸ್ವೀಟ್ ಡಿಶಸ್ ಅಂದರೆ ತುಂಬ ಇಷ್ಟ. ನಾನಿಲ್ಲಿ ಜಾಸ್ತಿ ಮಾಡೋಕ್ಕೋಗಲ್ಲ ಸ್ವೀಟ್ ಐಟಮ್ಸ್ ಎಲ್ಲ, ಸ್ವಲ್ಪ ಕಡಿಮೆನೇ ಅವಾಯ್ಡ್ ಮಾಡ್ತೀನಿ. ಬಟ್ ನಮ್ಮ ಅತ್ತೆ ಊರಿಗೆ ಹೋದಾಗ ನನ್ನ ಹಸ್ಬೆಂಡ್ಗೋಸ್ಕರ ಪಾಯಸ ಮಾಡೇ ಮಾಡ್ತಾರೆ. ಇವಾಗ ಅಡುಗೆ ಎಲ್ಲ ಮಾಡಿದ್ದಾಯಿತು. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಊರಿನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.